ಕಡೆಗೆ TCS ಬಿತ್ತಿ ಸರ್ 7 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಳ ಆಯಿತು. ಶಿಕ್ಷಣಕ್ಕೆ ಯಾರು ಲೋನ್ ತೊಗೊಂಡಿರ್ತಾರೆ ಅಲ್ಲಿ ನಾನು ಶಿಕ್ಷಣದ ಮೇಲಿನ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ TDS ಕಡಿತ ಮಾಡಲ್ಲ. ಟ್ಯಾಕ್ಸ್ ರಿಟರ್ನ್ ಅವಧಿ 2 ವರ್ಷದಿಂದ 4 ವರ್ಷಕ್ಕೆ ಏರಿಕೆ ಮಾಡ್ತಾ ಇದ್ದೀನಿ. ಬಾಡಿಗೆ ತೆರಿಗೆ ವಿನಾಯಿತಿ 2.4 ಲಕ್ಷದಿಂದ 6 ಲಕ್ಷಕ್ಕೆ ಏರಿಕೆ ಮಾಡ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ರಹಿತ TDS ಮೇಲೆ ಜಾಸ್ತಿ ತೆರಿಗೆ ಹಾಕ್ತಾ ಇದ್ದೀನಿ. ಇಂಥದ್ದು ವಿಚಾರ ಇದೆಯಲ್ಲ ಸರ್, ಇದು ಹೇಗೆ ನಮ್ಮ ಜನಗಳಿಗೆ ಯೂಸ್ಫುಲ್ ಆಗುತ್ತೆ? ಇವತ್ತಿರೋ ಕಾಸ್ಟ್ ಆಫ್ ರಿಟರ್ನ್ಸ್ ಆ್ಯಂಡ್ ಇನ್ಕಮ್ ಲೆಕ್ಕದಲ್ಲಿ ಓಕೆ, ನಿಮ್ದಿರೋದು ಅದೇ ಹಳೆ ಮನೆಯೇ. ನೀವು ಬಾಡಿಗೆ ಕೊಟ್ಟಾಗ 20,000 ಕೊಟ್ಟಿದ್ರಿ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಿಮಗೆ ಆ 20,000ದ ಬಾಡಿಗೆ ಇವತ್ತು 40,000ಕ್ಕಾಗಿದೆ. ಓಕೆ, ಸೊ ಅವಾಗ ಏನಾಯಿತು, ನಿಮಗೆ ಜಾಸ್ತಿ ಆದಾಯ ಬಂತು. ಸೊ ಈ ಥರ ತೆರಿಗೆಗಳು ಕೊಟ್ಟಾಗ ಅದು ಅಲ್ಲಿಗಲ್ಲಿಗೆ ಮ್ಯಾಚ್ ಆಗುತ್ತೆ. ಎಕ್ಸ್ಟ್ರಾ ಏನು ದೊಡ್ಡದಾಗೇನು ಏನೂ ಇಲ್ಲ, ದೊಡ್ಡದಾಗಿ ಏನೂ ಇಲ್ಲ. ಸೊ ನಾವು ಇಷ್ಟು ಕೊಟ್ವಿ ಅಷ್ಟು ಕೊಟ್ವಿ ಅಂತಾರೆ. ಇದು ಅಲ್ಲ, ಆಲ್ಜಿಬ್ರಾನಲ್ಲಿ ನಮಗೊಂದು ಮೆಸ್ಟ್ ಇದ್ರು ಸರ್, ತೆಲುಗುಲಿ ದಾನಕ್ಕೂ ದಿನಕ್ಕೂ ಸರ್ಪಾಯ ಅಂತಾರೆ. ಹಂಗೆ ಅದಕ್ಕೂ ಇದಕ್ಕೆ ಸರೋಯ್ತು ಅಂತ, ಎಣ್ಣೆಗೂ ಬತ್ತಿಗೂ ನೇರ ಅಂತ ಕನ್ನಡದಲ್ಲಿ. ಅಲ್ಲ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಅದು ಇದರಲ್ಲೇ ಇದ್ದಿದ್ದು ಇಲ್ಲೇ ಏರಿಯಾನಲ್ಲಿ, ಇವಾಗ ಇದಾರೆ ಎಲ್ಲೋ ಗೊತ್ತಿಲ್ಲ, JS ಪದ್ಮನಾಭಯ್ಯ ಅಂತ ಇದ್ದರು. ಓಕೆ, ನಮಗೆ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ಗೆ ಆಲ್ಜಿಬ್ರಾ ಅವ್ರು ತಗೊಳ್ತಾ ಇದ್ರು. ಅದರಲ್ಲಿ ಇದೇ ಹೇಳ್ತಾ ಇದ್ದರು, ಈ ತಟ್ಟೆಗೆ ಹಾಕಿದ್ರೆ ಆ ತಟ್ಟೆಗೆ ಹಾಕಬೇಕು, ಇದರಲ್ಲಿ ತೆಗೆದ್ರೆ ಅದರಲ್ಲಿ ತೆಗಿಬೇಕು, ಇದಕ್ಕೆ ಓದಿದ್ರೆ ಅದಕ್ಕೂ ಓದಿಬೇಕು ಓಕೆ ಅಂತ. ಇದು ಅದೇ ಸಿಸ್ಟಮ್ ಇದು. ಓಕೆ, ಸೊ ಈ ಕಡೆ ಜಾಸ್ತಿ ಆಗಿದೆ, ಈ ಕಡೆ ಅದರಲ್ಲಿ ನಿಮಗೆ ಫೆಸಿಲಿಟೀಸ್ ಜಾಸ್ತಿ ಮಾಡ್ತೀವಿ ಅಂತಾರೆ. ಅಲ್ಲಿ ಏನಾಯ್ತು, ಅಲ್ಲಿಗೆ ಬಂದರೆ ಇದು ಇನ್ಫ್ಲೇಷನ್ ಮ್ಯಾಚು ಆಗ್ತಿದೆ ಅಂತ ಹೇಳ್ತಾರೆ. ಇನ್ಫ್ಲೇಷನ್ ತಕ್ಕಂಗೆ ಹೌದು ಹೌದು, 100 ರೂಪಾಯಿಗೆ 10 ವರ್ಷದ ಇದ್ದೆ ಮರ್ಯಾದೆಗೆ 200 ರೂಪಾಯಿ ಆಗಿರುತ್ತೆ ಬಾಡಿಗೆ. 200 ರೂಪಾಯಿ ನಾನು ತೆರಿಗೆ ಬಿಟ್ಬಿಟ್ಟಿದ್ದೀನಿ ಈಗ ನಾನು ಅಂತ ಹೇಳ್ತಾ ಜನಗಳಿಗೆ. 100 ರೂಪಾಯಿ ಅಲ್ಲ, 100-200 ಆಯಿತು. ನಿಮ್ಗೆ 100 ರೂಪಾಯಿ ತೆರಿಗೆ ತೆಗ್ದಿದ್ದೀನಿ ಅಂತಂದರೆ ಅದು 100ಕ್ಕೆ ನೀವು ಕಟ್ಟಲ್ವಾ? ಅಲ್ಲಿಗೆ ಬರುತ್ತೆ ಇದ್ರು. ಅವತ್ತೇನು ಕಟ್ತಾರೆ, ಇವತ್ತು ಅದೇ ಕಟ್ತೀರಲ್ವಾ? ಸೊ ನನಗೆ ಯಾವಾಗ ತುಂಬ ಆಶ್ಚರ್ಯ ಅನ್ಸೋದು, ಒಂದು ದೇಶದಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ಇದೆಯಲ್ಲ ಸರ್, ನಾನಾಗಲಿ ಪ್ರಕಾಶ್ ಅವರಾಗಲಿ ಶಾಂತಕುಮಾರ್ ಸರ್ ಆಗಲಿ ಯಾರೇ ಆಗಲಿ ನಾವೆಲ್ಲ ತೆರಿಗೆ ಕಟ್ತೀವಿ ಸರ್. ಒನ್ನಾರ್ದಿ ಅದರವೇ ತೆರಿಗೆ ಕಟ್ಟಿದಾಗ ಒಂದು ಸರ್ಕಾರ ನಾವು ಫಿಕ್ಸ್ ಮಾಡ್ತೀವಿ, ನೀನು ಬಾರಪ್ಪ, ನೀನು ಆಯ್ಕೆ ಮಾಡು, ನೀನು ಪ್ರಧಾನಿ ಆಗು, ನೀನು ಮುಖ್ಯಮಂತ್ರಿ ಆಗು ಅಂತ ನಾವು ಆಯ್ಕೆ ಮಾಡ್ತೀವಲ್ವಾ. ಶಿಕ್ಷಣ ಮತ್ತು ಈ ಆರೋಗ್ಯ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸರ್, ಆರೋಗ್ಯ ಸರ್ಕಾರ ಕೊಡಬೇಕು ನಮಗೆ, ನಿಜ ಅಲ್ವಾ ಸರ್? ಮೂಲಭೂತವಾಗಿ ನಾನು ಮಾತಾಡ್ತಾ ಇದ್ದೀನಿ ಆರೋಗ್ಯದ ವಿಚಾರದಲ್ಲಿ. ಅಲ್ಲ, ಆರೋಗ್ಯ ಸರ್ಕಾರ ಕೊಡಲ್ಲ, ಆರೋಗ್ಯ ನಾವು ಸರ್ ಆಸ್ಪತ್ರೆ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಹೇಳ್ತಾ ಇರೋದು ಆರೋಗ್ಯಕ್ಕೆ ಫೆಸಿಲಿಟೀಸು ಸರ್ಕಾರ. ಅದನ್ನೇ ಸರ್, ಅದೇ ವಿಷಯನೇ ಅದು. ಆರೋಗ್ಯ ಅಂದರೆ ನಾನು ಬಂದು ಜಾಗಿಂಗ್ ಮಾಡಿದಿರಾ ನೀನು ಆರೋಗ್ಯ ಕೊಡೋದು ನನಗೆ ಹೇಳಕ್ಕೆ ಬರಲ್ಲ ಅಂತ. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಸರ್ಕಾರದ ಮೂಲಭೂತ ಅತ್ಯಗತ್ಯ ಜವಾಬ್ದಾರಿಗಳು. ಹೌದು. ಈ ದೇಶದಲ್ಲಿ ನೋಡಿ, ಶಿಕ್ಷಣಕ್ಕೆ ಮಕ್ಕಳು ಸಾಲ ಮಾಡ್ತಿದ್ದಾರೆ. ಒಂದು ಶಿಕ್ಷಣದ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಒಂದು ಶಿಕ್ಷಣದ ಸೆಕ್ಟರ್ನ ತೊಗೊಂಡು ಹೋದವ್ರು ಯಾರು? ಅಗ್ರಿ ಎಲ್ರಿಗೂ ಸರ್ಕಾರಿ ಶಾಲೆ ಕೊಡೋಕ್ಕಾಗಲ್ಲ, ನಾವು ಒಪ್ಕೊಳ್ಳೋಣ. ಇಡೀ ಇರೋ ಬರೋ ಎಲ್ಲ ಜನಸಂಖ್ಯೆ ಸರ್ಕಾರಿ ಶಾಲೆ ಕೊಡೋಕ್ಕಾಗಲ್ಲ, ಒಪ್ಕೊಳ್ಳೋಣ ನಾವು. ಪ್ರೈವೇಟ್ ಸೆಕ್ಟರ್ ಬಂದಿದೆ. ಒಬ್ಬ ಮನುಷ್ಯ ಒಂದು ಕನಸಿಟ್ಕೊಳ್ತಾನೆ, ಸರ್ ನಾನು ಡಾಕ್ಟರ್ ಆಗಬೇಕು ಅಂದರೆ ಸಾಲ ಮಾಡಿ 1 ಕೋಟಿ 1.5 ಕೋಟಿ ಸಾಲ ಮಾಡಿ ಆ ಶಿಕ್ಷಣದ ಸಾಲದ ಮೇಲೂ ಒಂದು ತೆರಿಗೆಯನ್ನು ಹಾಕಿ ಅವನಲ್ಲಿ ವೈದ್ಯ ಆಗೋದಿದೆಯಲ್ಲ, ಗಗನ ಕುಸುಮ ಇದು. ಅದಕ್ಕೆ ಲೋನು, ಅದಕ್ಕೆ ಒಂದು ತೆರಿಗೆ ಅನ್ನೋ ವಿಚಾರ ಇದೆಯಲ್ಲ, ಇದು ಹಿಂಗಿದ್ದಾಗ ಇಷ್ಟು ಜನ ತೆರಿಗೆ ಕಟ್ತಾ ಇದ್ದೀವಿ ನಾವು. ಹಾಗಾದರೆ ಸಿಂಪ್ಲೆಸ್ಟ್ ಕ್ವಶನ್ ಅಂದಿದು. ಕರೆಕ್ಟ್. ಮೂಲಭೂತ ಕೆಲಸ ಅವ್ರು ಮಾಡಬೇಕಾಗಿದ್ದಾಗ ಇದಕ್ಕೆ ನಾವು ಕೋಟಿಗಟ್ಟಲೆ ಸಾಲ ಮಾಡಿ ಶಿಕ್ಷಣಕ್ಕೆ ಸಾಲ ಮಾಡ್ಕೊಂಡು ಮಾಡುವಂಥ ಪರಿಸ್ಥಿತಿ ನಮ್ಮನ್ನು ಯಾಕೆ ಇಟ್ಟಿದ್ದಾರೆ ಅಂತ. ಇಲ್ಲಿ ಅವರು ಸಾಲ ಕೊಡೋದು ವಿತೌಟ್ ಇಂಟ್ರೆಸ್ಟ್ ಅಲ್ಲ. ಸೊ ಅದಕ್ಕೆ ಇಂಟ್ರೆಸ್ಟು ಚಾರ್ಜ್ ಮಾಡೇ ಮಾಡ್ತಾರೆ. ಕರೆಕ್ಟ್. ಸೊ ಆ ಇಂಟ್ರೆಸ್ಟ್ ಬಂದ ಮೇಲೆ ಇವರು ಅದ್ರ ಮೇಲೆ ಟ್ಯಾಕ್ಸು ತೆಗಿಬೇಕು. ಓಕೆ, ಅದು ತೆಗಿತಾ ಇಲ್ಲ. ಓಕೆ, ಇವರು ಕಾಮನ್ ಆಗಿ ಒಂದೇ ಇಟ್ಬಿಟ್ಟಿದ್ದಾರೆ. ಫಾರ್ ಆಲ್ ಫೈನಾನ್ಸ್ ಟ್ರಾನ್ಸಾಕ್ಷನ್ಸು ತೆರಿಗೆ ಬರಬೇಕು. ಏನು ಪರ್ಪಸ್ ಆದ್ರೂ ತೊಗೊಂಡಿರಲಿಲ್ಲ ಲೋನ್ ಅವನು. ಅದು ಲೋನೇ ಆಗಲಿ, ಇವಾಗ ಏನಿಲ್ಲ, ಒಂದು ಚೆಕ್ಕು ಒಂದು ಟೆಕ್ನಿಕಲ್ ರೀಸನ್ನಲ್ಲಿ ರಿಟರ್ನ್ ಆಯಿತು ಅಂತ ಇಟ್ಕೊಳ್ಳಿ, ಬ್ಯಾಂಕಲ್ಲಿ 500 ರೂಪಾಯಿ ಅದಕ್ಕೆ ಚಾರ್ಜಸ್ ಆಗ್ತಾನೆ. ಓಕೆ, ಆ 500 ರೂಪಾಯಿಗೆ 90 ರೂಪಾಯಿ ಸ್ಲೀಪಿಂಗ್ ಪಾರ್ಟ್ನರ್ ಗೌರ್ಮೆಂಟು GST ಆಗಿ ತೊಗೊಳುತ್ತೆ. ಓಕೆ, ನಿಮ್ಮ ಚೆಕ್ ಕೊಟ್ಟಿರೋದೇ ನೀವು 300 ರೂಪಾಯಿಗೆ, ಇವ್ರು ಕಟ್ ಮಾಡ್ಕೊಳ್ಳೋದು 500 ರೂಪಾಯಿ. ಇವರು ಅಲ್ಲ, ನಿಮ್ಮ ಚೆಕ್ ಕೊಟ್ಟಿರೋದು 300 ರೂಪಾಯಿ. ಏನೋ ಒಂದು ಟೆಕ್ನಿಕಲ್ ಫಾಲ್ಟು, ನೀವಲ್ಲಿ ಬರೆಯೋವಾಗ ಒಂದು ಲೈನ್ ಬಂದಿರುತ್ತೆ, ಇಲ್ಲ ಡೇಟಲ್ಲಿ ಮಿಸ್ಟೇಕ್ ಆಗಿರುತ್ತೆ, ರಿಟರ್ನ್ ಆಗ್ಬಿಡ್ತದು, ರಿಟರ್ನ್ ಆಗುತ್ತೆ. 300 ರೂಪಾಯಿ ಚೆಕ್ ರಿಟರ್ನ್ ಆಗೋದಕ್ಕೆ 500 ರೂಪಾಯಿ ಚಾರ್ಜಸ್ಸು. ಆ 500 ರೂಪಾಯಿಗೆ 90 ರೂಪಾಯಿ GST ಸರ್ಕಾರಕ್ಕೆ. ದಟ್ ಈಸ್ ಸ್ಲೀಪಿಂಗ್ ಪಾರ್ಟ್ನರ್ ಅಂತೀವಿ ನಾವು. ಚುಮ್ಮು ಕಳ್ಕೊಂಡಿದ್ದಕ್ಕೆ ತಟ್ಟೆ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ. ಚುಮ್ಮು ಕಳ್ಕೊಂಡಿದ್ದಕ್ಕೆ ತಟ್ಟೆ ಕೊಟ್ಬಿಟ್ಟು ಶಾಸ್ತ್ರ ಕೇಳಿದ್ರು ಅಂತ.